ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾಸ್ಪತ್ರೆಯಲ್ಲಿ ವಿಶೇಷ ದೃಶ್ಯವೊಂದು ಕಂಡುಬಂದಿತ್ತು. ಬಿಳಿಕೋಟ್ ಹಾಗೂ ಸ್ಟೆಥೋಸ್ಕೋಪ್ ಧರಿಸಿ ಆಗಮಿಸಿದ ಪುಟಾಣಿ ಮಕ್ಕಳು ಆಸ್ಪತ್ರೆಯ ವೈದ್ಯರು ಹಾಗೂ ರೋಗಿಗಳ ಗಮನವನ್ನ ಸೆಳೆದರು. ಮೊದಲ ನೋಟಕ್ಕೆ ಇವರು ಚಿಕ್ಕ ವೈದ್ಯರೇನೋ ಎಂಬ ಕುತೂಹಲ ಆಸ್ಪತ್ರೆಯಲ್ಲಿದ್ದವರಲ್ಲಿ ಮೂಡಿತು. ಇಂದು ರಾಷ್ಟ್ರೀಯ ವೈದ್ಯರ ದಿನಾಚರಣೆಯ ಅಂಗವಾಗಿ ಪ್ರೆಸಿಡೆನ್ಸಿ ಶಾಲೆಯ ವತಿಯಿಂದ ಪ್ರತಿ ವರ್ಷ ವೈದ್ಯರ ದಿನಾಚರಣೆಯಂದು ಮಕ್ಕಳ ಮೂಲಕ ವೈದ್ಯರಿಗೆ ಗೌರವ ಸಲ್ಲಿಸುವ ಪರಂಪರೆ ಮುಂದುವರೆದಿದ್ದು, ಈ ವರ್ಷವೂ ಪ್ರೆಸಿಡೆನ್ಸಿ ಶಾಲೆಯ ಮಕ್ಕಳು ವೈದ್ಯರ ವೇಷಭೂಷಣ ಧರಿಸಿ ಶಿಕ್ಷಕರೊಂದಿಗೆ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರನ್ನ ಭೇಟಿಯಾಗಿ ಗುಲಾಬಿ ಹೂವನ್ನ ನೀಡಿ ಹಾಗೂ ಸಿಹಿ ತಿನ್ನಿಸುವ ಮೂಲಕ ಹ್ಯಾಪಿ ಡಾಕ್ಟರ್ಸ್ ಡೇ ಎಂದು ಶುಭಾಶಯ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ರಮೇಶ್, ವೈದ್ಯರ ಸೇವೆಗೆ ಜನರಿಂದ ಸಿಗುವ ಗೌರವ ಮತ್ತು ಪ್ರೀತಿ ಇನ್ನಷ್ಟು ಉತ್ಸಾಹ ತುಂಬುತ್ತದೆ. ಮಕ್ಕಳಿಂದ ಬಂದ ಈ ವಿಭಿನ್ನ ಶುಭಾಶಯ ಸಂತಸ ತಂದಿದ್ದು, ಮುಂದಿನ ದಿನಗಳಲ್ಲಿ ಇವರಲ್ಲಿ ಹಲವರು ವೈದ್ಯಕೀಯ ಕ್ಷೇತ್ರಕ್ಕೆ ಬಂದು ಸಮಾಜ ಸೇವೆ ಮಾಡಲಿ ಎಂದು ಆಶಯ ವ್ಯಕ್ತಪಡಿಸಿದರು. ಶಾಲೆಯ ಪ್ರಾಂಶುಪಾಲ ಮುಸ್ತಾಕ್ ಅಹಮದ್ ಮಾತನಾಡಿ, ವೈದ್ಯಕೀಯ ಸೇವೆ ಮಾನವೀಯತೆಯ ಪ್ರತೀಕವಾಗಿದ್ದು, ವೈದ್ಯರು ಸಮಾಜದ ಆರೋಗ್ಯ ರಕ್ಷಕರು, ಸಂಕಷ್ಟದ ಸಮಯದಲ್ಲಿ ಜನರಿಗೆ ಆಶಾಕಿರಣವಾಗಿರುವ ಸೇವಾ ಮೂರ್ತಿಗಳು ಎಂಬ ಸಂದೇಶವನ್ನು ಮಕ್ಕಳಿಗೆ ಪರಿಚಯಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ವೈದ್ಯರ ತ್ಯಾಗ, ಶ್ರಮ ಮತ್ತು ಮಾನವೀಯ ಸೇವೆಗೆ ಗೌರವ ಸಲ್ಲಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಎಂದರು. ಈ ವೇಳೆ ಪ್ರೆಸಿಡೆನ್ಸಿ ಶಾಲೆಯ ಶಿಕ್ಷಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಚಿಕ್ಕಬಳ್ಳಾಪುರ. ಮೊದಲನೇದಾಗಿ ಇವತ್ತು ವೈದ್ಯರ ದಿನಾಚರಣೆ ಡಾಕ್ಟರ್ ಬಿ ಸಿ ರಾಯ್ ಅವರ ನೆನಪಿನಲ್ಲಿ ಇಡೀ ವಿಶ್ವದಾದ್ಯಂತ ನಮ್ಮ ಭಾರತದಲ್ಲಿ ನಾವು ಡಾಕ್ಟರ್ಸ್ ಡೇ ಅಂತ ಇವತ್ತು ಮಾಡ್ತೀವಿ. ಭಾಳ ವಿಶೇಷ ಏನಂದರೆ ಮಕ್ಕಳು ಬಂದು ನಮ್ಮನ್ನು ವಿಶ್ ಮಾಡ್ತಕ್ಕಂಥದ್ದು, ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತೀವಿ. ಸೊ ಭಾಳ ಒಳ್ಳೆಯ ಒಂದು ಹಾರೈಕೆ ನಮಗೆ ಅವರ ಶುಭಾಶಯಗಳು ಬಿಡ್ತಕ್ಕಂಥದ್ದು ಭಾಳ ಒಂದು ಒಳ್ಳೆಯ ವಾತಾವರಣ ಕ್ರಿಯೇಟ್ ಮಾಡುತ್ತೆ, ನಮಗೂ ಒಂದು ಉಲ್ಲಾಸ ತರುತ್ತೆ. ಇವತ್ತಿನ ಪರಿಸ್ಥಿತಿಯಲ್ಲಿ, ಇವತ್ತಿನ ಒಂದು ಅಡ್ವಾನ್ಸ್ಮೆಂಟಲ್ಲಿ ಜೀವನದಲ್ಲಿ ಏನಾಗಿದೆ, ಆರೋಗ್ಯವನ್ನು ಭಾಳ ಜನ ಭಾಳ ಕಳ್ಕೊತಾ ಇದ್ದಾರೆ. ಪ್ರತಿದಿನ ಪ್ರತಿಯೊಂದು ಮನೆಯಲ್ಲೂ ಆರೋಗ್ಯ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಸೊ ಇದಕ್ಕೆ ಬೇಕಾಗಿರೋದು ಚಿಕಿತ್ಸೆ ಒಂದೇ ಅಲ್ಲ ಅಂತ ನನ್ನ ಅಭಿಪ್ರಾಯ. ಇದನ್ನು ಆರೋಗ್ಯನ ಪ್ರತಿಯೊಬ್ಬರು ಕಾಪಾಡ್ಕೋಬೇಕಾದ್ರೆ ನಾವು ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ತಿಳ್ಕೊಳ್ತಕ್ಕಂಥದ್ದು, ಒಳ್ಳೆ ಹವ್ಯಾಸಗಳು ಇಟ್ಕೊಳ್ತಕ್ಕಂಥದ್ದು, ವ್ಯಾಯಾಮ ಮಾಡ್ತಕ್ಕಂಥದ್ದು, ಜೀವನ ಶೈಲಿ ಒಳ್ಳೆಯದನ್ನು ಬದಲಾಯಿಸ್ಕೊಂಡು ನಾವು ಆರೋಗ್ಯವಾಗಿ ಹೇಗಿರಬೇಕು ಅನ್ನೋದನ್ನು ತಿಳ್ಕೊಳ್ಳೋದೇ ಭಾಳ ಒತ್ತಡ ಕೊಟ್ಟು ಅವರ ಆರೋಗ್ಯ ಅವ್ರ ಕೈಯಲ್ಲಿ ಇಟ್ಕೊಳ್ತಕ್ಕಂಥ ಒಂದು ಪ್ರಯತ್ನ ನಮ್ಮ ಇಲಾಖೆಯಿಂದ ಎಲ್ಲ ವೈದ್ಯರಿಂದ ಮಾಡಬೇಕು. ಬರೀ ಮಾತ್ರೆ ಇಂಜೆಕ್ಷನಿಂದ ಒಂದೇ ಚಿಕಿತ್ಸೆ ಅಲ್ಲ, ನಮ್ಮ ಜೀವನ ಶೈಲಿ ಬದಲಾಯಿಸ್ಕೊಂಡು ನಾವು ಒಂದು ಶಿಸ್ತಿನ ಜೀವನ ನಡೆಸ್ಕೊಂಡು ನಮ್ಮ ಆರೋಗ್ಯ ನಮ್ಮ ಕೈಲಿ ಇಟ್ಕೊಂಡ್ರೆ ಇದರಿಂದ ಮುಂದೆ ಅವ್ರ ಜೀವನವೂ ಚೆನ್ನಾಗಿರ್ತದೆ. ಆಮೇಲೆ ಅವ್ರು ಏನು ಆಸೆಗಳು ಇಟ್ಕೊಳ್ತಾರೆ ಜೀವನದಲ್ಲಿ ಮಾಡಬೇಕು ಅನ್ನೋದಕ್ಕೆ, ಅದಕ್ಕೆ ಒಂದು ದೃಢವಾದ ಕಾನ್ಫಿಡೆನ್ಸು, ನಂಬಿಕೆ ಬಂದವರು ಅವ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನು ಸಾಧಿಸ್ಬೋದು. ಈ ಪುಟಾಣಿ ಮಕ್ಕಳೆಲ್ಲ ಇವರು ಒಳ್ಳೆ ವೈದ್ಯರಾಗಲಿ, ಮುಂದೆ ಚೆನ್ನಾಗಿ ಓದಿ ತಂದೆ ತಾಯಿಗೆ ದೇಶಕ್ಕೆ ಒಳ್ಳೆ ಯಶಸ್ಸಲ್ಲಿ ಅಂತ ಹೇಳ್ತಾರೆ. ಮಕ್ಕಳಿಗೆ ಈ ಥರ ಚಟುವಟಿಕೆಗಳಲ್ಲಿ ಭಾಗವಹಿಸಬೇಕು, ಆಮೇಲೆ ಅವ್ರಿಗೆ ಎಕ್ಸ್ಪೋಸ್ ಆಗಬೇಕಿಂತ ಅವೆಲ್ಲ ಪ್ರಪಂಚ ನೋಡಿ. ಒಂದು ಆಸ್ಪತ್ರೆ ಅಂದರೆ ಏನು, ವ್ಯವಸ್ಥೆ ಹೇಗಿರುತ್ತೆ, ಎಲ್ಲೋ ಅವ್ರ ಮನಸ್ಸಲ್ಲಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಇಮೇಜಸ್ ಉಳಿತದೆ ಮಕ್ಕಳಿಗೆ. ನಾವು ಈ ಥರ ಯಾಕೆ ಆಗಬಾರ್ದು, ಈ ಥರ ನಾವು ಹೋಗಿದ್ವಿ ಅನ್ನೋದು ಯಾವುದೋ ಒಂದು ಸನ್ನಿವೇಶದಲ್ಲಿ ಅವ್ರಿಗೆ ಬರುತ್ತೆ. ಇದನ್ನು ಅವ್ರು ಉದಾಹರಣೆಯಾಗಿ ಇಟ್ಕೊಂಡು ಅವ್ರಿಗೆ ಪ್ರೇರೇಪಣೆಯಾಗಿ ನಾಳೆ ಅವರು ಒಳ್ಳೊಳ್ಳೆ ಹುದ್ದೆಗಳನ್ನ ಅಲಂಕರಿಸ್ಬೇಕಂದ್ರೆ ಈಗಿಂದ ನಾವು ಚೆನ್ನಾಗಿ ಓದಬೇಕು, ಜೀವನ ಶಿಸ್ತಾಗಿ ಬೆಳೆಸ್ಕೋಬೇಕು ಅನ್ನೋದನ್ನು ಅವ್ರ ಮನಸ್ಸಲ್ಲಿ ರೂಢಿಸ್ಕೊತಾರೆ. ಇದು ಭಾಳ ಅನುಕೂಲ ಆಗುತ್ತೆ. ಆ ಶಾಲೆ ಕರ್ಕೊಂಬಂತ ಶಾಲೆಗೂ ಭಾಳ ಧನ್ಯವಾದ ಹೇಳ್ತೀವಿ. ಯಾಕಂದರೆ ಈ ಥರ ಒಂದು ಮೋಟಿವೇಶನ್ ಮಾಡಿ ಮಕ್ಕಳನ್ನ ಕರ್ಕೊಂಬಂದು, ಯಾಕಂದರೆ ಭಾಳ ಶ್ರಮ ಇವತ್ತು ಒಂದು ಆಚೆ ಕಡೆ ಮಕ್ಕಳನ್ನ ಶಾಲೆಯಿಂದ ಕರ್ಕೊಂಬರೋದೇ ಒಂದು ರಿಸ್ಕ್ ಇರುತ್ತೆ. ಅವ್ರನ್ನ ಇದೆಲ್ಲ ಪರಿಚಯ ಮಾಡಿಸ್ತಾ ಇದ್ದೀರಾ, ಆ ಶಾಲೆಗೂ ಧನ್ಯವಾದ ಹೇಳ್ತೀನಿ. ಇದನ್ನೇ ಮುಂದುವರಿಸ್ಕೊಂಡು ಹೋಗಿ ಎಲ್ಲ ಉದ್ಯಮಗಳಲ್ಲಿ, ಎಲ್ಲ ವಿಭಾಗಗಳಲ್ಲಿ, ಎಲ್ಲ ನಮ್ಮ ಸರ್ಕಾರ ಇಲಾಖೆಗಳಲ್ಲಿ ಒಂದೊಂದು ಅಟ್ಲೀಸ್ಟ್ ಒಂದೊಂದು ದಿನ ಒಂದು 10-15 ನಿಮಿಷ ಪರ್ಮಿಷನ್ ತೊಗೊಂಡು ವ್ಯವಸ್ಥೆ ಹಿಂಗಿದೆ ಅನ್ನೋದನ್ನು ಅವ್ರು ಮನವಟ್ಟು ಮಾಡಿದ್ರೆ ಅವ್ರಿಗೆ ಇದ್ರ ಬಗ್ಗೆ ಬ್ರಾಡಾಗಿ ಒಂದು ಸ್ವಲ್ಪ ಐಡಿಯಾ ಇಡುತ್ತೆ, ಯಾವ ಥರ ನಮ್ಮ ಮುಂದೆ ಜೀವನ ನಡೆಸ್ಕೋಬೋದು. ಪ್ರೆಸಿಡೆನ್ಸಿ ಶಾಲೆಯ ಪರವಾಗಿ ನಾವು ಪ್ರತಿ ವರ್ಷ ವೈದ್ಯರ ದಿನಾಚರಣೆ ಅಂದರೆ ಡಾಕ್ಟರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡಿ ಈ ಒಂದು ಸರ್ಕಾರಿ ಆಸ್ಪತ್ರೆಗೆ ಬಂದು ಪ್ರತಿಯೊಂದು ಡಾಕ್ಟರ್ಗೆ ನಾವು ನಮ್ಮ ಮಕ್ಕಳೊಂದಿಗೆ ಇವರು ವಿಶ್ ಮಾಡಿದಂಗೆ ಒಂದು ಚಿಕ್ಕ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ನಾವು ಎಷ್ಟು ಅವ್ರಿಗೆ ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ, ಯಾಕೆಂದರೆ ಅವರು ನಮಗೆ ಎರಡನೇ ಜೀವ ಕೊಡ್ತಾರೆ. ನಮ್ಗೆ ಏನು ಕಾಯಿಲೆ ಬಿದ್ದರೂ ಏನೇ ಪರಿಸ್ಥಿತಿಯಲ್ಲಿ ಡಾಕ್ಟರ್ಸ್ ನಮಗೆ ಹೆಲ್ಪ್ ಮಾಡ್ತಾರೆ. ಇನ್ನು ಅದು ಬಿಟ್ಟರೆ ಇನ್ನು ದೇವರೇ, ಎರಡನೇ ದೇವರು ಅನ್ನೋದರಲ್ಲಿ ಏನು ತಪ್ಪೇನಾಗಲ್ಲ. ಸೊ ನಮ್ಮ ಶಾಲೆಯ ಪರವಾಗಿ, ಪ್ರೆಸಿಡೆನ್ಸಿ ಶಾಲೆ ಪರವಾಗಿ
ಎಲ್ಲ ಡಾಕ್ಟರ್ಸ್ಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತೊಮ್ಮೆ ಹ್ಯಾಪಿ ಡಾಕ್ಟರ್ಸ್ ಡೇ ಹೇಳ್ತೀವಿ.